ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉಳ್ಳಾಗಡ್ಡಿ ಹಾಕದೆ ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿನ ಮೊದಲಾಗ ನೀವೇ ನೋಡ್ಬೋದು ರೀ. ಈಗ ನಾನು ಒಂದು 1/4 kg ಆಗಷ್ಟು ಕ್ಯಾಬೇಜ್ ತೊಗೊಂಡೇನಿ ರೀ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ, ಚಲೋ ಹೊತ್ತಿನಾಗ ಕಟ್ ಮಾಡಿ ತೊಳೆದು ಇಟ್ಕೊಂಡೇನಿ ರೀ. ಈಗ ಇದು ಹಾಕೋತೀನಿ ನೋಡ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾನು ಒಂದು 1/4 kg ಅಷ್ಟು ಕ್ಯಾಬೇಜ್ ತೊಗೊಂಡೇನಿ, ಸಣ್ಣ ಕಟ್ ಮಾಡಿ ತೊಳೆದು ಇಟ್ಕೊಂಡೇನಿ ನೋಡ್ರಿ. ಇದು ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ, ಅಷ್ಟೇ ಇಷ್ಟೇ ಅಂತಿಲ್ಲ, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದ್ರಿ. ನಾನು ಕ್ಯಾಬೇಜಿಂದ ಬೆಳಗಿನ ನಾಷ್ಟ ರೆಸಿಪಿ ಮಾಡಾಕತ್ತೀನಿ ರೀ. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾನು ಸುಮಾರು ನಮ್ನಿ ರೆಸಿಪಿಗಳು ಮಾಡಿ ತೋರ್ಸೀನಿ ರೀ ಬೆಳಗಿನ ನಾಷ್ಟಕ್ಕೆ. ಇದೊಂದು ನಮ್ನಿ ಡಿಫ್ರೆಂಟ್ ಆಗಿರಲಿ ಅಂತ ಮಾಡಾಕತ್ತಿದ್ದೆ, ನಿಮಗೂ ಮಾಡಿ ತೋರ್ಸಾಕತ್ತೀನಿ ರೀ. ಈಗ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ, ಅದು ಹಾಕೋತೀನಿ ರೀ. ಜೋಳದ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕೋತೀನಿ ರೀ. 1 ಕಪ್ ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ಹಾಕೋರು, ಹೆಚ್ಚು ಕಮ್ಮಿ ಅಷ್ಟೇ ಇಷ್ಟೇ ಅಂತೀನಿಲ್ಲ, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ನೋಡ್ಕೊಂಡು ನೀವು ಹಾಕೋಬೋದು ರೀ. 1 ಕಪ್ ಅಕ್ಕಿ ಹಿಟ್ಟು ಹಾಕೋತೀನಿ ನೋಡ್ರಿ. ನಾನು 4 ನಮ್ನಿ ಹಿಟ್ಟು ತೊಗೊಂಡೇನಿ ರೀ. ಜೋಳದ ಹಿಟ್ಟ, ಗೋಧಿ ಹಿಟ್ಟ, ಕಡಲೆ ಹಿಟ್ಟ, ಅಕ್ಕಿ ಹಿಟ್ಟ. ನೀವು ರಾಗಿ ಹಿಟ್ಟು ಸೇರಿಸ್ಕೋಬೋದು, ಇಲ್ಲ ಒಂದೇ ಹಿಟ್ಟು ಹಾಕೊಂಡು ಮಾಡ್ಕೋತೀನಿ ಅನ್ನೋದಾದ್ರೆ ಬರೀ ಜೋಳದ ಹಿಟ್ಟು ಹಾಕೊಂಡು ಮಾಡ್ಕೋಬೋದು, ಬರೀ ಗೋಧಿ ಹಿಟ್ಟು ಹಾಕೊಂಡು ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವಂತ ನಾನು ಅಕ್ಕಿ ಹಿಟ್ಟು ಹಾಕೊಂಡೇನಿ ನೋಡ್ರಿ. ಇದೆಲ್ಲ ಹಿಟ್ಟು ಕ್ಯಾಬೇಜ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡೇನಿ ನೋಡ್ರಿ. ಈಗ ಇದಕ್ಕೆ ಕರ್ಬೇವ, ಕೊತ್ತಂಬರಿ, ಜೀರಿಗೆ, ಅಜ್ವೇನ, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಉಪ್ಪು ಎಲ್ಲ ಒಂದರದಲ್ಲಿ ಇಟ್ಕೊಂಡೇನಿ ರೀ. ಇದೆಲ್ಲ ಹಾಕೋತೀನಿ ನೋಡ್ರಿ. ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಬದಲಿ ಖಾರದ ಪುಡಿನೂ ಹಾಕೋಬೋದು ರೀ. ಇದನ್ನೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಮೊದಲ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕ್ಯಾಬೇಜಲ್ಲಿ ನೀರು ಅಂಶ ಇರ್ತೈತಿ. ಹಾಗಾಗಿ ಮೊದಲ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎಲ್ಲ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ನೋಡ್ರಿ. ಕ್ಯಾಬೇಜಿಂದ ಸುಮಾರು ನಮ್ನಿ ರೆಸಿಪಿಗಳು ಮಾಡಿ ತೋರಿಸೀನಿ ರೀ. ನಿಮಗೂ ಯಾವ್ಯಾರ ಬೇರೆ ಬೇರೆ ಗೊತ್ತಿಂದ್ರೆ ನಿಮ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಬೆಳಗ್ಗೆ ಉಳ್ಳಾಗಡ್ಡಿ ಎಣ್ಣೆ ಬೇಡಪ್ಪ ಅನ್ನೋದಾದ್ರೆ ಈ ರೀತಿ ಹೆಲ್ದಿ ಆಗಿರೋಂಥ ಎಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ಮಕ್ಕಳ ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ರೀ. ಈ ರೀತಿ ನಾದ್ಕೊಂಡೇನಿ ನೋಡ್ರಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ, ಮೀಡಿಯಮ್ ಹದದಲ್ಲಿ ನಾದ್ಕೊಂಡೇನಿ ನೋಡ್ರಿ. ಈಗ ಹಿಟ್ಟು ರೆಡಿ ಆಗೈತಿ. ಈಗ ಇದ್ರಾಗ ನಾ ಒಂದು ಉಳ್ಳಿ ತೊಗೊಂಡು ತಟ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ನಾನು ತೊಗೊಂಡಿರೋ ಅಳತೆಯಲ್ಲಿ ಒಂದು 8ರಿಂದ 9 ಉಂಡೆ ಆಗ್ಯಾವ್ರಿ. ನಾನು ತಟ್ಕೋತೀನಿ ರೀ. ತಟ್ಟಿ ಬೇಯಿಸ್ತೀನಿ. ಈಗ ಹಂಚು ಕಾಯಕ್ಕಿಡ್ತೀನಿ ರೀ. ಇದು ಹಂಚ ಕಾಯಿಲ್ರಿ. ಈಗ ನಾ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ನೀವೆಲ್ಲ ರೊಟ್ಟಿ ತಟ್ಟು ಸೀಟ್ ಆದರೂ ತೊಗೋಬೋದು, ಬಾಳೆ ಎಲೆ ಆದರೂ ತೊಗೋಬೋದು, ಇಲ್ಲ ಕಾಟನ್ ಬಟ್ಟೆ ಆದರೂ ತೊಗೋಬೋದು ರೀ. ಈಗ ಎಣ್ಣೆ ಸವರ್ಕೋತೀನಿ ನೋಡ್ರಿ. ಈಗ ನಾ ಮಾಡ್ಕೊಂಡಿನಿಲ್ರಿ, ಒಂದು ಉಳ್ಳಿ ತೊಗೊಂಡಿನಿ ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು, ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ತಟ್ಕೋಬೋದು ರೀ. ತೀರಾ ಅಷ್ಟು ತಳ್ಳಗೂ ಬೇಡ, ತೀರಾ ಅಷ್ಟು ದಪ್ಪನೂ ಬೇಡ, ಮೀಡಿಯಮ್ ಹದದಲ್ಲಿ ತಟ್ಕೋರಿ. ನಾನು ಈ ಸೈಜಲ್ಲಿ ತಟ್ಟಿನಿ ನೋಡ್ರಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ತಟ್ಕೋಬೋದು ರೀ. ನೀವು ಉಳ್ಳಾಗಡ್ಡಿ ತಿನ್ನಲ್ಲ ಅನ್ನೋದಾದ್ರೆ ಈ ರೀತಿ ಕ್ಯಾಬೇಜ್ ಹಾಕ್ಕೊಂಡು ಮಾಡ್ಕೋರಿ. ಬೆಳಗಿನ ನಾಷ್ಟಕ್ಕೆಲ್ಲ ಹಿಟ್ಟುಗಳು ಮಿಕ್ಸ್ ಮಾಡಿರ್ತೀವಲ್ಲ, ಆರೋಗ್ಯಕ್ಕೂ ಒಳ್ಳೇದು. ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಗಿನ ನಾಷ್ಟಕ್ಕೂ ಮಾಡ್ಕೊಂಡು ತಿನ್ಬೋದು ರೀ, ಬಿಸಿ ಬಿಸಿಗೂ. ಇಲ್ಲ ನೀವು ಉಳ್ಳಾಗಡ್ಡಿ ತಿಂತೀನಿ ಅನ್ನೋದಾದ್ರೆ ಇದ್ರಾಗ ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಸೊಪ್ಪುಗಳು ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ರೀ ನೀವು. ಈಗ ಹಂಚು ಕಾಯ್ದೈತ್ರಿ. ನಾ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ ತಟ್ಕೊಂಡಿದ್ನಲ್ರಿ, ಇದು ಒಯ್ದು ಹಾಕೋತೀನಿ ನೋಡ್ರಿ. ಮೇಲಿನ ಸ್ವಲ್ಪ ನೀವು ಎಣ್ಣೆ ಹಾಕ್ಕೋಬೋದು ರೀ. ಈಗ ನಮ್ಮ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ನಾನು ಕ್ಯಾಬೇಜ್ ಹಾಕಿ ಮಾಡೀನಿ ರೀ. ನೀವು ತಾಲಿಪಟ್ಟಿ ಆದ್ರೂ ಅನ್ಬೋದು, ರೊಟ್ಟಿ ಆದ್ರೂ ಅನ್ಬೋದು, ನಿಮ್ಗೆ ಬೇರೆ ಏನಾರು ಹೆಸರು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬೆಂದೈತಿ. 2 ಕಡೆ ಚಲೋ ಹೊತ್ನಾಗ ಬೇಯಿಸ್ಕೊಂಡ್ರೆ ಇದು ತಾಲಿಪಟ್ಟಿ ರೆಡಿ ಆಗುತ್ತೆ. ಬೆಳಗ್ಗೆ ನಾಷ್ಟ ರೆಸಿಪಿ ರೆಡಿ ಆಯ್ತು ರೀ. ಎಲ್ಲ ಹಿಟ್ಟು ಹಾಕಿರ್ತೀವಲ್ರಿ, ಹಿಂಗಾಗಿ ಬೆಳಗಿನ ನಾಷ್ಟಕ್ಕೆ ಒಳ್ಳೆ ರೆಸಿಪಿ ರೀ ಇದು. ನೋಡ್ರಿ 2 ಸೈಡು ಚಲೋ ಹೊತ್ನಾಗ ಬೆಂದೈತಿ. ನಾ ತಕ್ಕೋತೀನಿ ನೋಡ್ರಿ.
ಬೆಳಗಿನ ನಾಷ್ಟಕ್ಕೆ ಉಳ್ಳಾಗಡ್ಡಿ ಇಲ್ಲಾರ್ದೆ ರೆಸಿಪಿ ಮಾಡಿದ್ದೀನಿ ರೀ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈಗ ನಾನು ಮಾಡ್ಕೊಂಡಿದ್ನಲ್ರಿ ಬೆಳಗಿನ ನಾಷ್ಟ ರೆಸಿಪಿ, ಉಳ್ಳಾಗಡ್ಡಿ ಇಲ್ಲದೆ ಕ್ಯಾಬೇಜ್ ಹಾಕಿ ಮಾಡಿದ್ನೆಲ್ಲ ಅವು ಸರ್ವ್ ಮಾಡ್ತೀನಿ ನೋಡ್ರಿ. ಇದು ನಾದಿ ಹಿಟ್ಟು ಇಡಬಾರ್ದು ರೀ, ಯಾಕಂದ್ರೆ ಹಿಟ್ಟು ಈ ಕ್ಯಾಬೇಜ್ ಇರ್ತೈತಲ್ಲ ಅಳಕಾಗ್ಬಿಡ್ತೈತಿ. ನೀವು ನೆನೆಯಾಕೆ ಇಡ್ಬೇಕತ್ತೇನಿಲ್ಲ, ನಾದಿದ ತಕ್ಷಣ ಮಾಡ್ಕೊಂಬಿಡ್ರಿ. ನೋಡ್ರಿ ನಾ ಇಷ್ಟು ಮಾಡ್ಕೊಂಡಿನಿ, ಇಷ್ಟು ಸರ್ವ್ ಮಾಡಿದ್ದೀನಿ. ಈಗ ನಾ ಒಂದು 4-5 ಸರ್ವ್ ಮಾಡೀನಿ ರೀ. ಈಗ ಚಟ್ನಿ ಹಾಕೋತೀನಿ ನೋಡ್ರಿ. ನೀವು ಹಂಗಾದ್ರೂ ತಿನ್ಬೋದು, ಎಲ್ಲ ಅದ್ರಾಗ ಹಾಕಿ ಮಾಡಿರ್ತೀವಿ ಖಾರ ಉಪ್ಪ, ಹಾಗಾಗಿ ಹಾಗೆ ಆದರೂ ತಿನ್ಬೋದು, ಇಲ್ಲಾಂದ್ರೆ ಶೇಂಗಾ ಚಟ್ನಿ ಮೊಸರು ಹಾಕೊಂಡಾದ್ರೂ ತಿನ್ಬೋದು ರೀ. ನಾ ಒಂದು ಸ್ವಲ್ಪ ಮೊಸರು ಹಾಕೋತೀನಿ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಉಳ್ಳಾಗಡ್ಡಿ ಹಾಕದೇ ತಾಲಿಪಟ್ಟಿ ಮಾಡಿದೀನಿ ರೀ. ತಾಲಿಪಟ್ಟಿ ಮಾಡೋ ಪದ್ಧತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.